ನಮಸ್ಕಾರ ರೈತ ಬಾಂಧವರಿಗೆ, ರೈತ ಮಿತ್ರರಿಗೆ. ಇವತ್ತು ನಾನು ಶಿರ್ಸಿ ತಾಲೂಕು ಹೀಪ್ನಳ್ಳಿ ಅಂಥೇಳಿ ರತ್ನಾಕರ ಹೆಗಡೆಯವರ ತೋಟದಲ್ಲಿದ್ದೆ. ವಾಸ್ತವಿಕವಾಗಿ ಇವರು ಒಂದು 10 ವರ್ಷಗಳ ಹಿಂದೆ ಇದೇ ಸಾವಯವ ಜೈವಿಕ ಗೊಬ್ಬರವನ್ನು, ಪೋಷಕಾಂಶಗಳನ್ನು ಉಪಯೋಗಿಸಿದಂಥ ಒಂದು ರೈತರು. ಈಗ ಸದ್ಯವಾಗಿ ಒಂದೂವರೆ ತಿಂಗಳ ಅಂತರದಲ್ಲಿ ಹಳದಿ ಎಲೆ ಚುಕ್ಕಿ ರೋಗಕ್ಕೆ ಇವು ಗೊಬ್ಬರ ಮತ್ತು ವಿಶೇಷವಾಗಿ ಔಷಧಿಯನ್ನು ಉಪಯೋಗಿಸಿದ್ದು. ಈಗ ಅವರ ಹತ್ರ ಒಂದು ಚಿಕ್ಕದಾದಂಥ ಒಂದು ಅಭಿಪ್ರಾಯವನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡುವ. ಯಾಕೆಂತ ಕೇಳಿದ್ರೆ, ಇವತ್ತು ಎಲ್ಲ ಕಡೆಗೆ ಹೋದರೂ ಇದೇ ಹಳದಿ ಎಲೆ ಚುಕ್ಕಿ ರೋಗದ ಸಮಸ್ಯೆ. ಎಲ್ಲರದ್ದು ಸ್ಪ್ರೇ ಮಾಡು ಅದಿಲ್ಲದಿದ್ದರೆ ಬೇರೆ ಯಾವುದು ಇಲ್ಲೇ ಹೇಳುವಂಥ ತೀರ್ಮಾನಕ್ಕೆ ರೈತರು ಬರ್ತಂಥ ಸಂದರ್ಭದಲ್ಲಿ ಇವರು ಮರದ ಬುಡಕ್ಕೆ ಔಷಧಿ ಹಾಕಿ ಈಗ ಗಿಡಗಳಲ್ಲಿ ತುಂಬ ಬದಲಾವಣೆ ಆಗ್ತಾಯಿದ್ದು. ಆ ಬದಲಾವಣೆಯ ಒಂದು ವಿಷಯವನ್ನು ನಾವು ಅವ್ರ ಹತ್ರ ಕೇಳುವಂಥ ಪ್ರಯತ್ನ ಮಾಡುವ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ರತ್ನಾಕರ ಹೆಗ್ಡೆ. ಈಗ ನೀವು ಇಲ್ಲಿ ಸಾವಯವ ಜೈವಿಕ ಔಷಧಿಯನ್ನು ಹಳದಿ ಎಲೆ ಚುಕ್ಕಿ ರೋಗಕ್ಕೆ ಉಪಯೋಗವನ್ನು ಮಾಡಿದ್ದಿ. ಒಂದು ತಿಂಗಳ ಅಂತರ, ಒಂದೂವರೆ ತಿಂಗಳ ಅಂತರದಲ್ಲಿ ನಿಮಗೆ ಈಗ ಏನು ಅನ್ನಿಸ್ತಾ ಇದ್ದು? ಅದರೊಳಗೆ ಬದಲಾವಣೆಗಳು ನಿಮ್ಮ ಕಣ್ಣು ದೃಷ್ಟಿಯಲ್ಲಿ ಕಾಣುವ ರೀತಿಯಲ್ಲಿ ಗಿಡಗಳಲ್ಲಿ ಏನು ಬದಲಾವಣೆಗಳು ಅನ್ನಿಸ್ತಾ ಇದ್ದು, ಕಂಡು ಬರ್ತಾ ಇದ್ದ? ಹೌದೌದು. ಈಗ ಅದೇ ಹೇಳಿದ್ಮೇಲೆ ಈಗ ಬರ್ತಾ ಇದ್ದಂಥ ಹೊಸ ಸುಳಿ ಇದಲ್ಲವ ಹೆಡ. ಈಗ ನಾವು ಔಷಧಿ ಕೊಟ್ಟ ಮೇಲೆ ಬಂದಂತ ಇದೆಲ್ಲ ಒಳ್ಳೆ ಚೆನ್ನಾಗೇ ಬಂಜು ಹೆಡ. ಸರಿ. ಇನ್ನು ಸಂಪೂರ್ಣ ಬದಲಾವಣೆ ಆಗುವುದು. ಮತ್ತೆ ಈ ಮುಂದೆ ಹರಡಿದ್ದಿಲ್ಲ ವಿಶೇಷವಾಗಿ. ಸರಿ ಸರಿ. ನಂಗಿಂತನೂ ಮತ್ತೆ ಜಾಸ್ತಿ ಹೊಂಟಿದ್ದಿಲ್ಲ. ಅಷ್ಟಕ್ಕೆ ನಿಂತಿದ್ದು. ಅಷ್ಟಕ್ಕೆ ಇದ್ದು. ಈಗ ಬರ್ತಾ ಇರುವಂಥ ಹೆಡೆ ಎಲ್ಲ ಹಸಿರಾಗಿ ಚೆನ್ನಾಗಿದ್ದು. ಈಗ ಅಲ್ಲ ನೋಡ್ರೆ ಗೊತ್ತಾಗ್ತದೆ, 4-5 ಹೆಡೆ ಹಸುರಾಗಿದ್ದು. ಅದರಲ್ಲೂ ವಿಶೇಷವಾಗಿ 1-2-3 ಮರ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕೆಂಪಾಗಿತ್ತು. ಅದೆಲ್ಲನೂ ಮೇಲಿಂದ ಎಲ್ಲ ಹೆಡೆಗಳು ಹಸಿರಾಗಿ ಚೆನ್ನಾಗಿ ಕಟ್ತಾ ಇತ್ತು. ನಿಮ್ಮ ಪ್ರಕಾರವಾಗಿ ಇದು ಒಂದು ಒಳ್ಳೆಯ ಔಷಧಿ. ಯಾಕೆಂತ ಕೇಳಿದ್ರೆ, ಯಾರೇ ಕೇಳಿದ್ರು ಆ ಸ್ಪ್ರೇ ಮಾಡೋದು ಹೊರತು ಅದು ಹೋಗ್ತಿಲ್ಲ ಹೇಳುವಂಥದ್ದು. ಆದರೆ ನೀವು ಬುಡಕ್ಕೆ ಹಾಕಿದ್ದೆ ಔಷಧಿಯನ್ನು. ಈ ಒಂದು ಔಷಧಿ ಗೊಬ್ಬರ ಉತ್ತಮವಾಗಿದ್ದು ಹೇಳುವಂಥದ್ದು ನೀವು ನಿಮ್ಮ ಅಭಿಪ್ರಾಯದಲ್ಲಿ ರೈತರಿಗೆ ಏನು ಹೇಳಲು ಬಯಸ್ತೀನಿ? ಅಂದರೆ ಇನ್ನು ಉಳಿದ ರೈತರಿಗೂ ನಿಮ್ಮ ಅಭಿಪ್ರಾಯವೂ ಬಹಳ ಮುಖ್ಯವಾಗಿತ್ತು. ಅದೇ ಚೆನ್ನಾಗಿದ್ದು, ಒಳ್ಳೆ ರಿಸಲ್ಟ್ ಅಂತೂ ಇದ್ದು. ಸರಿ, ನೋಡಿ ಸಾಧ್ಯ ಆದರೆ ಮಾಡಿ ಅಂತ ಹೇಳಿ ನಮ್ಮ ತೋಟವನ್ನು ಉಳಿಸ್ಕೊಳ್ಳಿ. ಈ ರಾಸಾಯನಿಕ ಇದನ್ನೆಲ್ಲ ಬಿಟ್ಟು ನೋಡಿ. ಸರಿ, ಇದು ರತ್ನಾಕರ ಹೆಗಡೆಯವರ ಒಂದು ಅಭಿಪ್ರಾಯ. ಇದೇ ತೆರನಾದಂಥ ಇನ್ನು ಹೆಚ್ಚಿನ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿಗೆ ನನ್ನನ್ನು ಸಂಪರ್ಕಿಸಬಹುದಾದಂಥ ಸಂಖ್ಯೆ 9483940115.